ಹೊಸದ ವಾಸ್ತು ಸಂಕಲ್ಪದಲ್ಲಿ ವಿಶೇಷವಾಗಿ ಯಾವುದೇ ಪ್ರಾಣಿಗಳು ಒಳಗೆ ಬರದೇ ಹೋದಾಗೆ ಹಾಕುವಂತಹ ಕಾಂಪೌಂಡ್. ನಮಗೆ ಪರಿಧಿ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಅದಕ್ಕೆ ಗಡಿ ಹೇಳುವಂತಹ ಹೆಸರು ಇರತಕ್ಕಂತಹದ್ದು. ಗಡಿ ಪ್ರದೇಶ. ನಮ್ಮ ಪ್ರದೇಶ, ನಮ್ಮದೊಂದು ಭೂಮಿ 30-40 ಸೈಟು ಅಥವಾ 40-60 ಸೈಟು ಅಥವಾ ನಾವು 1 ಎಕರೆ ಜಾಗ, ಈ ರೀತಿಯಲ್ಲಿದ್ದಾಗ ಈ ಜಾಗ ನಮ್ಮದು ಹೇಳುವಂತಹ ಒಂದು ಗಡಿಯನ್ನು ಹಾಕೊಂಡಿರ್ತೇವೆ. ಆ ಗಡಿ ಪ್ರದೇಶದಲ್ಲಿ ಒಂದು ಕಾಂಪೌಂಡನ್ನು ಹಾಕ್ತೇವೆ. ಆ ಕಾಂಪೌಂಡನ್ನು ಹಾಕುವಾಗ ನಾವು ಬಹಳ ಎಚ್ಚರಿಕೆಯಿಂದ ಹಾಕಬೇಕಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ಆ ಕಾಂಪೌಂಡು ತ್ರಿಕೋಣಾಕೃತಿಯಲ್ಲಿ ಇರಬಾರದು. ತ್ರಿಕೋಣಾಕೃತಿಯಲ್ಲಿ ಇಲ್ಲದ ಹಾಗೆ ನಾವು ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಒಮ್ಮೆ ಜಾಗದಲ್ಲೇ ಏನಾದರೂ ವ್ಯತ್ಯಾಸಗಳಿದ್ರೂ ಸಹಿತವಾಗಿ ಅದನ್ನು ನಾವು ಚಚ್ಚೌಕವಾಗಿ ಸಮಚತುರಸ್ರವಾಗಿ ಕಾಂಪೌಂಡನ್ನು ಹಾಕಿಕೊಳ್ಳುವುದರಿಂದ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗಡಿ ರಕ್ಷಣೆ ಜೊತೆಯಲ್ಲಿ 8 ದಿಕ್ಕಿನಲ್ಲೂ ಇರತಕ್ಕಂತಹ ದೇವತಾ ಅನುಗ್ರಹ. ಪೂರ್ವ ದಿಕ್ಕಿನಲ್ಲಿ ವಿಶೇಷವಾಗಿ ಇಂದ್ರದೇವರು, ಆಗ್ನೇಯದ ಕಾಂಪೌಂಡಿನ ಅಗ್ನಿಮೂಲೆಯಲ್ಲಿ ವಿಶೇಷವಾಗಿ ಅಗ್ನಿದೇವತೆ, ದಕ್ಷಿಣ ದಿಕ್ಕಿನಲ್ಲಿ ಯಮದೇವರು, ನೈಋತ್ಯ ದಿಕ್ಕಿನಲ್ಲಿ ರಕ್ಷೋದೇವತೆ ಅರ್ಥಾತ್ ನಿರಋತಿ, ಪಶ್ಚಿಮ ದಿಕ್ಕಿನಲ್ಲಿ ವರುಣದೇವರು ಅರ್ಥಾತ್ ಜಲದೇವತೆ, ವಾಯುವ್ಯ ದಿಕ್ಕಿನಲ್ಲಿ ವಾಯುದೇವರು ಅರ್ಥಾತ್ ಗಾಳಿ, ಉತ್ತರ ದಿಕ್ಕಿನಲ್ಲಿ ಕುಬೇರನ ಸ್ಥಾನ, ಈಶಾನ್ಯ ಭಾಗದಲ್ಲಿ ಈಶಾನ ದೇವರು ರುದ್ರದೇವರು. ಹೀಗೆ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಗಡಿಯಲ್ಲೂ ಸಹಿತವಾಗಿ ದೇವತಾ ಸಾನ್ನಿಧ್ಯ ಇರ್ತದೆ. ಆದ್ದರಿಂದಲೇ ನಾವು ಪರಿಧಿಯನ್ನು ಸ್ಪಷ್ಟವಾಗಿ ಹಾಕಿಕೊಳ್ಳಬೇಕಾಗಿರ್ತಕ್ಕಂತಹದ್ದು. ಯಾರೇ ಅದನ್ನು ಅತಿಕ್ರಮಿಸಿ ಬರದ ಹಾಗೆ ಅಥವಾ ಕಾಂಪೌಂಡನ್ನು ಹಾರಿ ಬರದ ಹಾಗೆ ಬೇಲಿಯ ವ್ಯವಸ್ಥೆ, ಹಿಂದೆಲ್ಲ ಬೇಲಿಯ ವ್ಯವಸ್ಥೆ ಇತ್ತು. ಈಗೆಲ್ಲ ಕಾಂಪೌಂಡನ್ನು ಹಾಕಿಕೊಳ್ಳುವಂಥ ಬೇರೆ ಬೇರೆ ವಿಧದಿಂದ ಕಾಂಪೌಂಡನ್ನು ಹಾಕಿಕೊಳ್ಳುವಂತಹ ಒಂದು ಪದ್ಧತಿ ಇರ್ತಕ್ಕಂತಹದ್ದು. ಇಟ್ಟಿಗೆಯಿಂದ ಅಥವಾ ಜಂಬಿಟ್ಟಿಗೆಯಿಂದ ಅಥವಾ ಕಲ್ಲಿನಿಂದ ಕಾಂಪೌಂಡನ್ನು ಹಾಕಿಕೊಳ್ತಾರೆ ಭದ್ರತೆಗಾಗಿ. ನಮ್ಮ ಜಾಗದ ಭದ್ರತೆಗಾಗಿ ಮಾಡುವಂತಹ ಕಾಂಪೌಂಡ್. ಅದರಲ್ಲಿ ನಾವು ವಿಶೇಷವಾಗಿ 2 ದ್ವಾರಗಳು, ಒಂದು ವಾಹನ ಒಳಗೆ ಬರಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ, ಮತ್ತೊಂದು ನಾವು ಒಳಗೆ ಹೊರಗೆ ಹೋಗಿ ಬರಲಿಕ್ಕೆ ಒಂದು ದ್ವಾರ. ಈ ರೀತಿಯಲ್ಲಿ 2 ದ್ವಾರವನ್ನು ಇಟ್ಟುಕೊಂಡು ಕಾಂಪೌಂಡನ್ನು ಮಾಡಿಕೊಂಡಾಗ ಇಡೀ ನಮ್ಮ ಜಾಗವನ್ನು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ನಾವು ಕಾಂಪೌಂಡನ್ನು ಮೊದಲೇ ಹಾಕಿಕೊಳ್ಳಬೇಕು. ಈ ಜಾಗ ನಮ್ಮದು ಹೇಳುವಂತಹದ್ದನ್ನು ನಾವು ಮಾಡಿಕೊಳ್ಬೇಕು. ಆಮೇಲೆ ನಾವು ಮನೆ ಕಟ್ಟಲಿಕ್ಕೆ ಆರಂಭ ಮಾಡಬೇಕು. ಮನೆ ಕಟ್ಟುವುದಕ್ಕಿಂತಲೂ ಮೊದಲು ನಮ್ಮ ಜಾಗದ ವಿಸ್ತೀರ್ಣತೆ ಎಷ್ಟು, ಜಾಗದ ಪರಿಧಿ ಯಾವ ರೀತಿಯಲ್ಲಿದೆ, ಅದರ ಪರಿಸರ ಹೇಗಿದೆ, ಅದನ್ನು ನಾವು ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಸರಿಯಾದ ಕ್ರಮದಲ್ಲಿ ಕಾಂಪೌಂಡನ್ನು ಹಾಕಿಕೊಳ್ಳಿ. ಕಾಂಪೌಂಡನ್ನು ಹಾಕುವಾಗ 8 ಕಂಬಗಳು, 8 ದಿಕ್ಕಿನಲ್ಲಿ 8 ಕಂಬಗಳಿದ್ರೆ ಬಹಳ ಒಳ್ಳೆಯದು. ಆ ಒಂದೊಂದು ಕಂಬಕ್ಕೂ ಒಂದೊಂದು ರಕ್ಷಣಾ ದೇವತೆ ಇರ್ತಾರೆ. ಆ ರಕ್ಷಣಾ ದೇವತಾ ಸಹಿತನಾಗಿರ್ತಕ್ಕಂತಹ ಕಾಂಪೌಂಡ್ ಏನಿದೆಯೋ ಅದು ನಮಗೆ ಜೀವನ ಪೂರ್ತಿ ನಾವು ಎಷ್ಟು ವರ್ಷ ಬದುಕ್ತೇವೆಯೋ ಅಥವಾ ನಮ್ಮ ತಲೆಮಾರು, ನಮ್ಮ ನಂತರದಲ್ಲಿ ಮಕ್ಕಳು ಮೊಮ್ಮಕ್ಕಳ, ಈ ರೀತಿಯಲ್ಲಿ ಅವರೆಲ್ಲರಿಗೂ ಸಹಿತವಾಗಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದುಷ್ಟ ಜನರಿಂದ ರಕ್ಷಣೆಯೂ ಆಗುತ್ತೆ, ಜೊತೆಯಲ್ಲಿ ಪಶುಗಳಿಂದ ತೊಂದರೆಯೂ ಆಗೋದಿಲ್ಲ. ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗ್ತದೆ. ಮೊದಲು ಕಾಂಪೌಂಡನ್ನು ಹಾಕ್ಕೊಳ್ಳಿ, ಆಮೇಲೆ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿ. ಶುಭವಾಗುತ್ತೆ.